ಸೊಸೆ ಗಾಡಿ ತೊಳೆದಿದ್ದೆಲ್ಲನೂ ಮುಗೀತು, ಇನ್ನೇನು ಇಲ್ಲ. ಹೋಗ್ಬಿಟ್ಟು ನೀಟಾಗಿ ಎಲ್ಲನೂ ಹೂನಾರ ತಂದಿದ್ವಲ್ಲ ಎಲ್ಲನೂ ಹೂವು ಎಲ್ಲ ತಗೊಬಿಟ್ಟು ಬಂದು ಹಣ್ಣು ಬಾಳೆಹಣ್ಣು ಎಲ್ಲ ತಂದುಬಿಟ್ಟು ಗಾಡಿ ಮುಂದೆ ಇಕ್ಕಿ ಪೂಜೆ ಒಂದು ಮಾಡ್ಬಿಡು. ವರ್ಷ ಅನ್ಕೋತಿದ್ದೆ ನಮ್ಮ ಮನೆಯಾಗ ಒಂದು ಯಾವ್ದನ ಒಂದು ಗಾಡಿ ಇದ್ದಿದ್ರೆ ನಾವು ಸಣ್ಣ ಪೂಜೆ ಮಾಡ್ಬೋದಿತ್ತು ಅಂತ. ಅದಕ್ಕೆ ಈ ವರ್ಷ ನಿನಗೆ ಅಂತ ಹೇಳ್ಬಿಟ್ಟು ಸ್ಕೂಟಿ ನಿನಗೆ ಕೊಡಿಸ್ಬಿಟ್ಟಿದ್ದು. ಸೊಸೆ ಹೋಗು, ಸಾರನ್ನ ತಗೊಬಿಟ್ಟು ಬಂದು ಸ್ವೀಟ್ ಗೀಟ್ ಎಲ್ಲನೂ ಹಂಚನೆ ಹೋಗು. ನಿನ್ನ ಗಂಡಂತೂ ಬೆಳಿಗ್ಗೆನೆ ಹೊಂಟ್ಬಿಟ್ಟಾತಾಗೆ ಮುನ್ಸ್ಕೊಂಡು ಗಾಡಿ ಕೊಡಿಸಿಲ್ವಲ್ಲ, ಬಂತಲ್ಲ ಆಯ್ತು ಪೂಜೆ ಅಂತ ಹೇಳ್ಬಿಟ್ಟು. ಹೋದ್ರೆ ಹೋಗ್ಲಿ, ಹೋಗು ಸರ್ನ ತಗೊಬಿಟ್ಟು ಬಾವು ಪೂಜೆಗೆಲ್ಲನೂ ಮಾಡ್ಬಿಡೋಣ. ಸರಿ ಅತ್ತೆ, ಆಯ್ತು ತರ್ತೀನಿ. ನೀನು ಗಾಡಿ ಎಲ್ಲ ಹಾಕೈತಲ್ಲ, ಮುನ್ಸ್ಕೊಂಡ್ಲಿ ಬಿಡತ್ತೆ. ಅದಕ್ಕೆಲ್ಲ ಟೆನ್ಷನ್ ಯಾಕೆ ತಗೋಬೇಕು ನಾವು? ಟೆನ್ಷನ್ ತಗೊಂಡ್ರೆ ನಮಗೇನು ತಲೆನೋಯ್ತದೆ. ಇರಿ, ನಮ್ಮ ಗಾಡಿಗೆ ನೀವು ಹೂನಾರೆಲ್ಲ ತಂದಿದ್ದೀವಲ್ಲ, ಹಂಗೇನು ಯಾಕೆ ತಿಂತಂದು. ಓಹೋ ಜೇಮ, ಓಹೋ ಇನ್ನೂ ಈಗ ಶುರು ಮಾಡ್ತಾ ಇದ್ದಂಗಿದ್ದೀರಾ? ಪದಿ ಹೊಸಿ ತಡ ಆಯಿತು. ಒಳಗಡೆದೆಲ್ಲ ಕಸ ಗುಡಿಸಿ ಮಾಡಿ ನಾಷ್ಟ ಗಿಷ್ಟ ಮಾಡಿಕ್ಕಿ ಈಗ ನೋಡು ಗಾಡಿ ಪಾಡಿ ತೊಳ್ಕೊಂಡು ಕುಂತಿದ್ದೆ ನಾನು. ನನ್ನ ಸೊಸೆ ಈಗ ಹೇಳ್ದೆ, ಹೋಗಮ್ಮಿ ಒಂದು ಹೂನಾರ ಎತ್ಕೊಬಿಟ್ಟು ಬಂದು ಗಾಡಿಗೆ ಹಾಕಂಗೆ ಪೂಜೆ ಮಾಡ್ಬಿಡು ಅಂತ. ಸ್ವೀಟ್ ಪಾಟಿ ಎಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ನೀನು ಮುಗಿತೇನೆ ಎಲ್ಲನೂ? ನಂದೆಲ್ಲ ಇನ್ನು ಏನಾಯ್ತಮ್ಮಿ, ನಮ್ದಿನ್ನು ಎತ್ತಿನ ಗಾಡಿ ಹಂಗೆ ಒಂದು ಮಾಮೂಲಿ ಗಾಡಿ. ಎಲ್ಲನೂ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹಂಗೆ ಏನೇನು ನೆಟ್ಟೋಗಿ ಬಂದೆ. ಇನ್ನೇನು ಯಾರನ್ನೂ ಕರೆದಿರ್ಲಿಲ್ವಲ್ಲ, ಇನ್ನೇನು ಸುಮ್ಕಿನಿ ಅಂತ ಹೇಳಿ ನೆಟ್ಟೋಗಿ ಬಂದೆ. ನಿಮ್ದು ಆಯ್ತೇನೋ ಪೂಜೆ? ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ, ಈಗ ಮಾಡ್ತಾ ಇದ್ದೀನಿ. ನಿಂತ್ಕ ಹಂಗೇನಿ ಪೂಜೆ ಗೀಜೆಲ್ಲ ಮುಗಿಸ್ಕೊಂಡು ಹೋಗಿವಂತೆ, ನಿಂತ್ಕ. ಸರಿ ಸರಿ, ಮಾಡ್ರಿ. ಯಾವುದೋ ಗಾಡಿ ನಿಮ್ಮ ಮನೆ ಕಡೆಗೆ ಬರ್ತಾ ಇದ್ದಂಗೈತೆ, ಯಾವ್ದದು? ಲೋ ಮಗ, ಏನ್ಲ ಇದು? ಯಾರದ್ಲ ಗಾಡಿ? ಯಾಕಮ್ಮ ನಾನು ಹೇಳಿಲ್ವಾ ಚಾಲೆಂಜ್ ಅಂತ ಹೇಳ್ಬಿಟ್ಟು ಹೆಂಗೆ ಅನ್ಕೊಂಡಾಗಿನಿ. ಗಾಡಿ ನನಗೆ ಬೇಕಾಗಿರೋ ಗಾಡಿನ ತಂದ್ಬಿಟ್ಟು ನಿಲ್ಸಿದ್ನ ಮನೆ ಮುಂದೆ. ಅದು ನಾನು ಅಂತ ಹೇಳಿದ್ರೆ ನೀನು ಸೊಸೆಗೆ ಮಾತ್ರ ಗಾಡಿ ಕೊಡಿಸ್ಬಿಟ್ರೆ ಏಕೆ ನಾನು ತಗೊಬಾರ್ದೇನು ಗಾಡಿನ? ನೋಡ್ದ ಹೆಂಗೆ ನಾವು ಹಂಗೆ ಒಂದು ಕಿತ್ತ ಕಮಿಟ್ ಆಗೋಗ್ಬಿಟ್ರೆ ನಮ್ಮ ಕತೆ ಮುಗ್ದೋಯ್ತು. ಇದು ಪೂಜೆ ದಿನ ತಂದು ಇವಾಗ ನನ್ನ ಗಾಡಿಗೆ ಹಾಕ್ಬಿಟ್ಟು ಪೂಜೆ ಮಾಡಮೋ. ಅವಳ ಗಾಡಿನ ಮಾತ್ರ ನಿಲ್ಸಿದ್ಯಲ್ಲ, ಈಗ ನನ್ನ ಗಾಡಿನ ಪಕ್ಕದಾಗ ತಂದು ನಿಲ್ಸಿದ್ದೀನಿ. ದಯವಿಟ್ಟು ತಂದು ಹಾಕ್ಬಿಟ್ಟು ಪೂಜೆ ಮಾಡು. ದೇವರು ಮೇಲ್ಗಡೆ ನೋಡ್ಬಿಟ್ಟು ಆಶೀರ್ವಾದ ಮಾಡ್ತಾನೆ. ನಮ್ಮಂಥವ್ರಿಗೆ ಯಾರು ಇಲ್ಲ ಅನ್ಕೊಬಿಡಮ್ಮ. ಯಾರು ಇಲ್ದಿರೋನಿಗೆ ದೇವ್ರವನೇ. ನೋಡ್ದ ಎಂಥ ಚೆನ್ನಾಗಿರೋ ಗಾಡಿ, ಎಷ್ಟು ಲಕ್ಷ ರೂಪಾಯಿ ಗಾಡಿ ಅನ್ಕಡೆ ಇದು 2.5 ಲಕ್ಷ ರೂಪಾಯಿ ಗಾಡಿ ಇದು. ಇದು ಯಾವ್ದು ಜುಜುಮಿ 1 ಲಕ್ಷ ರೂಪಾಯಿ ಸ್ಕೂಟಿ ಕೊಡ್ಸಿದ್ಯಾ, ಆದ್ರೆ ನಂದು 2.5 ಲಕ್ಷ ರೂಪಾಯಿ ಗಾಡಿ ಗೊತ್ತೇನು? ರೀ, ಇದೇನು ನಿಮ್ದ ಗಾಡಿ? ಬಾರೆ ಹೂವು ತಂದಿದ್ಯಲ್ಲ, ಹೂವು ಹಾಕ್ಬಿಟ್ಟು ಮಂಗ್ಲಾರ ಚಿತ್ಪ ಗಾಡಿಗೆ. ನಿಂದು ಯಾವ್ದು ಜುಜುಮಿ ಸ್ಕೂಟಿ ಫಸ್ಟ್ ಆರ ತಗೊಬಿಟ್ಟು ಬಂದು ನನ್ನ ಗಾಡಿಗೆ ಹಾಕು. ಹೊಡೆದೆ ಜಯಮಲ್ಲಕ್ನ, 2 ಗಾಡಿ ಒಂದೇ ವರ್ಷದಾಗ ಬಂದ್ಬಿಟ್ಟು ಮನೆಗೆ. ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಅಂತಾರಲ್ಲ, ಹಂಗ ಅದೃಷ್ಟನೇ ಸರಿ ಅಲ್ವೇ? ಪರವಾಗಿಲ್ಲ, ಹೆಂಗೋ ಗಾಡಿ ಬಂದು ಎಳ್ಡೆಳ್ ಬಂದು ಅಂತ ನಿಂತ್ಕೊಳಂಗ ಆದ್ವು. ಲೋ, ಎಲ್ಲಿಂದ ಬಂತ ದುಡ್ಡು ನಿಂಗೆ? ಯಾರು ಕೊಡ್ಸದ? ಹಿಂಗೆ ಕಿಸ್ಕೊಂಡು ಬಂದ್ಬಿಟ್ಟು ಇದ್ಕೊಂಡಿದ್ದೀಗಲ್ಲ ನೀನು ಏನು ಎಡವಟ್ ಕೆಲಸ ಮಾಡ್ಕೊಂಬಿಟ್ಟು ಬಂದಿಲ್ಲ ತಾನೇ? ಮೊದಲು ನೀನು ಎಡವಟ್ ನನ್ನ ಮಗ. ಯಾವಾಗ ಏನೇನು ಎಡವಟ್ ಮಾಡ್ತೀಯೋ ನಿನಗೆ ಗೊತ್ತಾಗಕ್ಕಿಲ್ಲ. ನ್ಯಾಯವಾಗಿ ಹೇಳು, ಕಾಸು ಎಲ್ಲಿಂದ ಬಂತು ಅಂತ? ಎಲ್ಲಿಂದನೋ ಬಂತು, ಅದು ಯಾಕಪ್ಪ ನಿನಗೆ? ನನ್ನ ಗಾಡಿ ತಂದಿರೋದು ಹೊಟ್ಟೆ ಉರಿತಾಯ್ತಾ ನಿನಗೆ? ನೋಡು, ಸುಮ್ಮನೆ ನೀನು ಪೂಜೆ ಮಾಡ್ತೀಯಾ ಇಲ್ಲ ನಾನೇ ಎತ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಲಾ ಹೇಳು? ರೀ, ನೀವು ತಗೊಂಡ್ರೆ ನಾವು ತಗೊಂಡಂಗಲ್ವಾ? ನೀವು ಓಡಿಸಿದ್ರೆ ನಾವು ಓಡಿಸ್ದಂಗಲ್ವಾ? ಆಯ್ತು ಬಿಡಿ, ಪರವಾಗಿಲ್ಲ. ನಾವೇನೇ ನೀ ಪೂಜೆ ಮಾಡ್ತೀನಿ ರೀ. ಒಂದೇ ಅರಲ್ವ ಇರೋದು, ನಿಮ್ದಕ್ಕೆ ಹಾಕ್ಬಿಡ್ತೀನಿ. ನಂದಕ್ಕೊಂದು ಮಳೆ ಹೂವು ಹಾಕಿದ್ರು ಸಾಕು. ನೀವು ಗಾಡಿ ತಗೊಂಡ್ರೆ ನಮ್ಗೆ ಯಾಕ್ರಿ ಹೊಟ್ಟೆ ಉರಿತದೆ? ನನ್ನ ಗಂಡ ಸಣ್ಣ ಗಾಡಿನ ಓಡಾಡಿದ್ರೆ ನನಗಿನ್ನ ಖುಷಿ ಪಡೋರು ಯಾರವ್ರೆ? ಇರಿ, ಎಲ್ಲ ತಂದು ಹಾಕಿ ನಾನೇ ಪೂಜೆ ಮಾಡ್ತೀನಿ. ಲೋ, ಸಾಕು ಕೊಟ್ಟಿದ್ದು ಬಿಲ್ಡಪ್ಪ. ಆ ಗಾಡಿಯಿಂದ ನನ್ನ ಕೆಳಗಡೆ ಕಿಳಿ. ನೀನೇನು ಗಾಡಿಯಿಂದ ಇಳಿಯಂಗೆ ಕಾಣೆ. ಏನು ತಗೊಬಿಟ್ಟು ಬಂದಿದ್ದೀನಿ, ಯಾರು ತಂದುಬಿಟ್ಟಿದ್ದೀನಿ ನನಗೆ ಬಿಲ್ಡಪ್ ಕೊಡೋದಳು. ಮುಚ್ಕೊಂಡಿಲ್ಲ ಕಂಡಿವ್ನಿ. ಏನು ಈ ಗಾಡಿ ಸೀಮೆಗಿಲ್ದಿರೋದು, ಯಾರು ತಗೊಂಡಿಲ್ದಿರೋದೇ ನೀನು ತಗೊಂಡಿಲ್ಲ. ಇಳಿ, ಹಬ್ಬದಿನ ಉಗಿಸ್ಕೋಬೇಡ. ಅಮ್ಮ, ಮದರ್ ಇಂಡಿಯಾ, ಇವತ್ತು ನಾನಂತೂ ಗಾಡಿಯಿಂದ ಇಳಿಯೋದೇ ಇಲ್ಲ. ನಾನಂತೂ ರೌಂಡ್ಸ್ ಅಷ್ಟೇನಿಯಾ. ಗಾಡಿಗೆ ಪೂಜೆ ಮಾಡಿ ನಿಂಬೆ ನಿಕ್ಕಿದ ತಕ್ಷಣ ಏನಿಯಾ ನೀಟಾಗಿ ಹೋಗ್ಬಿಟ್ಟು ಊರೆಲ್ಲ ರೌಂಡ್ ಹಾಕೊಂಡು ಬರೋದೇನಿಯಾ. ಲೇ ಹೆಂಡ್ತಿ, ಪಟ ಅಂತ ಹೇಳ್ಬಿಟ್ಟು ಮಂಗಳಾರತಿ ಬೆಳಗು. ಗೊಳ್ಗಿಗೂ ನನ್ನ ಕ್ಯಾಮೆ ಮಾಡ್ತಾಳೆ. ಹೋಗು, ಸರ್ನ ಎತ್ಕೊಂಬಿಟ್ಟು ಬಾ ಹೋಗು. ನೀನು ಗಾಡಿ ತಗೊಂಡಿದ್ದಿ ಅಂತ ನಂಗೇನು ಹೊಟ್ಟೆ ಬರಿಲ್ಲ. ಆದ್ರೆ ನನ್ನ ಮಗನೇ ಏನೇನು ಎಡವಟ್ ಮಾಡಿ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಬೈತಾಯ್ತು ಅಷ್ಟೇ. ಏನಾರ ಇವತ್ತಂಡಿ ಆಟ ಆಡ್ಕೊಂಡು ಉತ್ತರ ಮಾಡಿರ್ಬೇಕು ಕಣ ನಿಂಗೆ. ಆವಾಗಿರೋದು ನಿನಗೆ ಈಗೇನು ಮಾತಾಡೋಕ್ಕಿಲ್ಲ. ಏನಾರ ಅಡ್ದಾರಿ ಹಿಡಿದ್ಬಿಟ್ಟು ಗಾಡಿ ತಗೊಂಡಿರೋದು ನನಗೆ ಗೊತ್ತಾಗಬೇಕು. ನಮ್ಮ ಅಮ್ಮನ ಮೇಲೆ ಚಾಲೆಂಜ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಓಡೋಗ ಒತ್ಕೊಬಿಟ್ಟು ಬರೋದಲ್ಲ. ಐತೆ ನಿನಗೆ ಸರಿಯಾಗಿ ಮಾರಿ ಹಬ್ಬ ಆಮೇಕಿಂದ. ಮದರ್ ಇಂಡಿಯಾ ಹೊಟ್ಟೆ ಉರ್ಕೊಬೇಡ. ಮದರ್ ಇಂಡಿಯಾ, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನಿಮ್ಮ ಮಗ ಚಾಲೆಂಜಾಗಿ ಇದ್ಬಿಟ್ಟವನೆ. ಆಯುಧ ಪೂಜೆಗೆ ಗಾಡಿ ತಂದು ನಿಲ್ಸವನೆ. ನೋಡು. ಹೋಗ್ಲಿ ಬಿಡೆ ಜಯಮ್ಮ, ನಿನ್ನ ಮಗಂಗೂ ಆಸೆ ಇತ್ತಲ್ವಾ, ತಂದು ನಿಲ್ಸಿರೋದು ಖುಷಿ ಪಡ್ಬೇಕಷ್ಟೇ. ನಿಂಗೆ ಗೊತ್ತಿಲ್ಲ ಪದಿ ನನ್ನ ಮಗ ಎಂತನು ಅಂತ ಹೇಳ್ಬಿಟ್ಟು. ಕಾಳಿ ನನ್ನ ಮಗ ಇವನು ನಂಬುಡಕ್ಕಾಯ್ತದ. ನನ್ನ ಮಗ ಯಾಮಾರಿದ್ರೆ ನಮ್ಮ ಕೈಗೆ ಚಿಪ್ ಕೊಟ್ಬಿಡ್ತಾನೆ ಅಂತ ಕಳ್ಬಿಟ್ಟು ನನ್ನ ಮಗ ನೀನು ಕಾಣಿಲ್ಲ, ನೀನು ಕಣ್ಣಿಲ್ತಿರೋದೇನೈತೆ? ನೀನು ಸುಮ್ಕಿರು, ಅದೇ ಭಯ ನನಗೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಕೃಷ್ಣಾಯ ವಾಸುದೇವಾಯ ಹರಯ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
ನಮಸ್ತೆ ಸುಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ನಾರಾಯಣಿ ನಮಸ್ತುತೆ. ಸೊಸೆ ಹಂಗೇನಿಯಲ್ಲಿ ನಮ್ದು ನೇಗ್ಲೈತಲ್ಲ ಅದಕ್ಕೂ ಹೂವು ಹಾಕಿದಲ್ಲ ಹೋಗ್ಬಿಟ್ಟು ಅಲ್ಲೂ ಬೆಳಗ್ಬಿಟ್ಟು ಬಾವ, ಹೋಗ್ಬಿಟ್ಟು ಬೆಳಗ್ಬಿಟ್ಟು ಬಾ ಹೋಗು. ಹ್ಞೂ ಅತ್ತೆ ಸರಿ. ಮಗ ಗಾಡಿ ತಗೊಂಡಿಲ್ಲ. ಹೂ ಕಣಪ್ಪ, ತಗೊಬಂದೆ ಹೇಳ್ತಿದ್ದಲ್ಲ ನಿನ್ಗೆ. ಬೇಸ್ಕಂಡ್ಲ ಮಗನೇ ಬೇಸ್. ನನ್ನ ಮುರಿಯೋದು ಉಡ್ಸಕ್ ನೀನಂತೂ ತಗೊಬಿಟ್ಟಲ್ವಿಲ್ಲ ಗಾಡಿಯ. ಅದೇ ನಂಗೆ ಬಹಳ ಖುಷಿ ಆಯ್ತೈತೆ ಬಿಡ್ಲಾ. ಯಾರು ಕೊಡಿಸ್ಲಿಲ್ಲ ಅಂತಂದ್ರೇನು ನೀನು ತಗೊಂಡಿಯಲ್ಲ, ನನ್ನ ಮಾನ ಮರ್ಬದಿ ಉಳಿಸ್ದಲ್ಲ. ಅಯ್ಯಪ್ಪ ಏನ್ಲ ಇಷ್ಟು ಸಾಕತ್ತಾಗೈತೆ ಗಾಡಿ. ಏನ್ಲ ಹಿಂದೆಗಡೆ ಹೆಂಗ್ಲ ಕುಂತ್ಕೊಳ್ಳೋದು ಗಾಡಿನಾಗೆ. ಒಳ್ಳೆ ಎಷ್ಟು ಒಳ್ಳೆ ಚಿಕಡಿ ಇದ್ದಂಗೆ ಐತಲ್ಲ ಗಾಡಿ. ಆದ್ರೂ ನೋಡಕ್ಕೆ ಮಾತ್ರ ಬೊಂಬಾಟಾಗೈತೆ ಬಿಡ್ಲಾ. ಎಲ್ಲರೂ ಊರಾಗ ಹೋಗೋ ಬರೋರೆಲ್ಲನೂ ಹಂಗೇನೆ ನೀನು ನೋಡ್ತಾನೆ ಇರಬೇಕು. ಹಂಗೈತೆ ನೋಡಿ ಗಾಡಿ. ಎಲ್ಲ ನಿನ್ನ ಆಶೀರ್ವಾದ ಕಣಪ್ಪ, ನಿನ್ನ ಆಶೀರ್ವಾದ. ಸರಿ ಕಣಮ್ಮ, ಇತ್ಲಾಗ ಬರ್ರಿ ಗಾಡಿ ಎತ್ಕೊಂಡು ಹೋಗಿ ಒಂದು ರೌಂಡ್ ಓಡಾಡ್ಸ್ಕೊಂಬಿಟ್ಟು ತಗೊಬಿಟ್ಟು ಬರ್ತೀನಿ. ಊರೆಲ್ಲ ನೋಡ್ಬೇಕಲ್ಲ ನಾನು ಗಾಡಿಯ. ಇನ್ನು ಇವಾಗ ತಗೊಬಿಟ್ಟು ಬಂದಿರೋದು. ಅಲ್ಲಿಂದ ಡೈರೆಕ್ಟಾಗಿ ಮನೆಗೇನೆ ಬಂದ್ಬಿಟ್ಟಿದ್ದೀನಿ. ಈಗ ಊರೆಲ್ಲ ಒಂದು ರೌಂಡ್ ಹಾಕೊಬಿಟ್ಟು ಬರ್ತೀನಿ ಕಣಪ್ಪ. ಬಾಪ ಬಾಪ ಕುಂತ್ಕ ಪಾಪ ನೀನು. ನೋಡ್ತೀನಿ ಗಂಡ್ಮಕ್ಳು ಯಾವತ್ತು ಗಂಡ್ಮಕ್ಳೇನೇನಿಯಾ. ನೀನು ಸ್ವಾಸಿ ಜೊತೆ ಗಾಡಿ ಹಾಕ್ಕೊಂಡು ಏನು ಊರೂರು ತಿರುಗ್ತೈತೆ ನೋಡ್ದ. ಈಗ ನನ್ನ ಮಗ ನನ್ನೇನಿಯ ಪಿರುತಿಯಿಂದ ಕರೆದು ಗಾಡಿನ ಕೂರ್ಸ್ಕೊತವನೆ. ಇದು ಕಣೆ ಇದು ಪಿರುತಿ ಅಂತ ಹೇಳಿದ್ರೆ ನಿಂದು ಯಾವ ಸೀಮೆ ಪಿರುತಿನೇ ನೋಡು. ಏನು ಶ್ವಾಸೆ ಕರ್ಕೊಂಡು ಹೋಯ್ತಾಳೆ ಅಂತ ಮೆರೀತಿದ್ದಲ್ಲ, ಅದಕ್ಕೂ ಚೆನ್ನಾಗಿರೋ ಗಾಡಿನಾಗ ನನ್ನ ಮಗ ಕರ್ಕೊಂಡು ಹೋಯ್ತಾವನೆ. ಹಾಂ ಮುಂದೆ ಗೊತ್ತಾಯ್ತದೆ, ಹೋಗ್ಬಿಟ್ ಬಾ. ಯಾಕೆ ತಲೆ ಕೆಡ್ಸ್ಕೊತೀಯ, ಹೋಗು. ಏ ಬಾಪ ನಿನ್ ಗಾಡಿ ಎತ್ತು ಪಾಪ. ನಡಿಲ್ಲ ಮಗ, ನಡಿಲ್ಲ. ಅಲ್ಲ ನಾನು ಗಂಡನ ಮಾನ ಮರ್ವದಿ ಐತಾ, ಮಾನ ಮರ್ವದಿ ಒಸಿಲ್ಲ ನೋಡು ಪೊಡ್ಡಿ ನನ್ನ ಮಗ. ಹೆಂಗೆ ಹೊಸ ಗಾಡಿ ತಗೊಂಡವನೇ ಎಂಡ್ರ ಜೊತೆ ಕೊಡ್ಸೋಣ ಗಾಡಿನಾಗಿಲ್ಲ. ಕುಣ್ಕಣತಾಗೆ ವಾಲ್ಟೆ ಬಿಟ್ಟತಾಗೆ. ನನ್ನ ಮೇಲೆ ದ್ವೇಷ ಜಾಸ್ತಿನಲ್ಲ ಪೊದ್ದಿ ನನ್ನ ಗಂಡಂಗೆ. ಅದಕ್ಕೆ ನನಗೆ ಹಂಗೆ ಆಡೋದಿವ ಯಾವಾಗವಾಗ. ಅಯ್ಯೋ ಬಿಡು ನನ್ನ ಮಗ ಅದು ಹೆಂಗೆ ತಗೊಂಡ ಗಾಡಿ ಅನ್ನೋದೇನೇ ಪ್ರಶ್ನೆ. ಹಬ್ಬದ ದಿನ ಅದೆಲ್ಲ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಟೇಮ್ ಆಗೋಯ್ತದೆ. ಪೊದಿ ಬಾ, ಒಳಗಡೆ ಸ್ವೀಟು ಗೀಟು ಎಲ್ಲ ತಂದಿದ್ದೀವಿ, ತಿನ್ನಿವಂತೆ. ಅತ್ತೆ ಬರ್ರಿ, ಈ ಪೂಜೆ ಆದ್ಮೇಲೆ ಒಂದು ಕಿತ ಹೆಂಗಿದ್ರು ಗಾಡಿಯ ಓಡಿಸ್ಕೊಂಡು ಹೋಗ್ಬೇಕಲ್ಲ. ನೀನು ಪುತ್ತಕ್ಕ ಇಬ್ರು ಕುಂತ್ಕೊಳ್ಳಿ, ಟ್ರಿಬ್ಬಲ್ ಹಾಕೊಂಡು ಕರ್ಕೊಂಡು ಹೋಯ್ತೀನಿ. ಅದಕ್ಕೆ ಕಣಮಿ ನಂಗೆ ನೀನು ಅಂದರೆ ಇಷ್ಟ ಆಗೋದು. ಎತ್ ಮಗ ನನ್ನ ಬಾಮ ಕುಂತ್ಕೊಳ್ಳಮ್ಮ ಅಂತನೂ ಒಂದು ಬಾಯಾಗ ಒಂದು ಮಾತಂದಿಲ್ಲ. ನೀನು ಬಂದಿರೋ ಸೊಸೆ ಬಾತೆ 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 ಅಂತ ಕರಿತೀಯಲ್ಲ, ನಂಗೆ ಭಾಳ ಖುಷಿ ಆಯ್ತಾಯ್ತು ಕಣವ. ನಡಿ ಹೋಗಲಿ. ಏ ಜಯಮ್ಮ, ಮೂರು ಜನ ಆಗಕ್ಕಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಇಬ್ರು. ಅತ್ತೆ ಸೊಸೆ. ನಾನು ಒಯ್ತೀನಿ ಮಂಟಕ್ಕೆ. ನನಗೂ ಹೊಸಿಕೆ ಆಮೆ ಐತಲ್ಲ, ಹೋಗ್ಬಿಟ್ಟು ಬರ್ತೀನಿ. ನಾನು ಆದ್ರೆ ಸೊಸೆ ಗಾಡಿನಾಗೆಲ್ಲ ಅಡ್ಡಾಡ್ಕೊಂಬಿಟ್ಟು ಬಂದೀವ್ನಿ. ಹೊತ್ತು ಬೈ ಏನಾಗಕ್ಕಿಲ್ಲ, ಇಬ್ರು ಎಲ್ಲ ಹೋಗ್ಬಿಟ್ಟು ಬನ್ನಿ. ಅಷ್ಟಾಗೆ ಒಳಗಡೆ ಪಾಯಸ ಗೀಸ ಎಲ್ಲ ಮಾಡಿವ್ನಿ, ತಗೊಬಿಟ್ಟು ಬರ್ತೀನಿ ತಿನ್ನನೆಲ್ಲ ಕುಂತ್ಕೊಂಡು. 3 ಜನ ಮಗಕ್ಕೆ ಹಾಕಿಲ್ಲ ಅಂತ ಭಯ ಆದರೆ ನಿನಗೆ, ನೀವು ನನ್ನ ಸೊಸೆ ಇಬ್ರು ಓಡಾಡ್ಕೊಂಬಿಟ್ಟು ಬಾ ಹೋಗಿ. ಏ ಇವಾಗ ಪೂಜೆ ನಿಮ್ಮ ಮನೆದು, ನೀವು ಓಡಾಡ್ಬೇಕು ಗಾಡಿನಾಗೆ, ನಾನಲ್ಲ. ಅತ್ತೆ ಜಯಮ್ಮ ಹತ್ತು ಗಾಡಿಯ ಏನವ, ಹತ್ತು ನೀನು ನಿಮ್ಮ ಅತ್ತೆನ ಕರ್ಕೊಂಡು. ನೋಡಿ ನಿನ್ನ ಗಂಡ ಹೆಂಗೆ ಮಾವನ್ ಕರ್ಕೊಂಡು ಓಡಾಡವನು, ನೀನು ಹಂಗೆ ಅತ್ತೆನ ಕರ್ಕೊಂಬಿಟ್ಟು 4 ರೌಂಡ್ ಹಾಕ್ಸ್ಕೊಂಡು ಕರ್ಕೊಬಿಟ್ಟು ಬಾವು. ಇಲ್ಲೇ ದೇವಸ್ಥಾನ ಐತಲ್ಲ, ಮುತ್ತರಮ್ಮನ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಆಶೀರ್ವಾದ ತಗೊಂಬಿಟ್ಟು ಬರ್ರಿ. ನಿಮ್ಮಿಬ್ರು ಜೋಡಿಗೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ಹೇಳ್ಬಿಟ್ಟು. ಈ ಪೊದ್ದಿ ಏನಾದ್ರು 7 ಮೇಲೆ ಮುಗಿದು ಹೋಯ್ತು. ಸರಿ ತಕ, ಒಳಗಡೆ ಸ್ವೀಟ್ ಹೋಗ್ಕಣಮಿ, ಎತ್ಕೊಂಬಿಟ್ಟು ಹೋಗಿ ನೀನು. ಸರಿ ಆಯ್ತು, ನೀನು ಹೋಗು. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಇಬ್ರುನುವೆ. ಹುಷಾರು ನಡೀರಿ. ನಡಿ ಸೊಸೆ, ನಿಧಾನ ಓಡಿಸ್ಕೊಂಡು ನಡಿಯವ, ನಂಗೆ ಭಯ ಆಯ್ತದೆ. ಮಳೆ ಬಂದ್ಬಿಟ್ಟೆ ಜಾರ್ಗಿರ್ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಭಯ ಆಯ್ತದೆ. ಹುಷಾರಾಗಿ ಓಡಿಸ್ಕೊಂಡು ನಡಿ. ಸರಿ ಅತ್ತೆ. ಎಲ್ರಿಗೂ ವಿಜಯದಶಮಿ ಆಯ್ತು, ಪೂಜೆ ಹಬ್ಬದ ಶುಭಾಶಯಗಳು ಕಣ್ರಪ್ಪ. ಎಲ್ರೂ ಪೂಜೆ ಗೀಜೆ ಎಲ್ಲ ಮುಗಿಸಿದ್ದೀರಾ ಅಂತ ಅನ್ಕೊಂಡಿವ್ನಿ. ನಮ್ದು ಅಷ್ಟೇನಿ ಎಲ್ಲ ಮುಗೀತು ಕಣ್ರಪ್ಪ. ನೀವೆಲ್ರೂ ಹೆಂಗ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ದೀರಾ?